ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ವ್ಲಾಗನ್ನು ನಮ್ಮ ಚಿಕ್ಕಮ್ಮನ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ನೀವು ಪ್ರೀವಿಯಸ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ನಾವು ಬರೋ ತನಕ ಇಲ್ಲಿ ಸಂಜೆ ಆಗಿತ್ತು. ಅದ್ರ ಮಾರನೇ ದಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ, ಅದನ್ನು ನೋಡಿರ್ತೀರಾ. ಸೊ ಇದು ಅದರ ಕಂಟಿನ್ಯೂಷನ್ ವ್ಲಾಗು. ಅದರಲ್ಲಿ ನಾವು ಒಂದು ಬ್ಲೌಸ್ ಪೀಸನ್ನು ಕಟ್ ಮಾಡಿ ಅದ್ರ ಮೇಲ್ಗಡೆ ಎಲ್ಲೆಲ್ಲಿ ಎಂಬ್ರಾಯ್ಡ್ರಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾರ್ಕಿಂಗ್ ಎಲ್ಲ ಮಾಡಿದ್ವಿ. ಈಗ ಪ್ರಾಪರಾಗಿ ಶುರು ಆಗಿದೆ. ಇದಕ್ಕೆ ಆರಿ ವರ್ಕ್ ಅಂತ ಹೇಳೋದು, ಹ್ಯಾಂಡ್ ವರ್ಕ್ ಮಾಡ್ತಾರಲ್ವ ಅದಕ್ಕೆ. ಆಮೇಲೆ ಅದರಲ್ಲಿ ಚೈನ್ ಸ್ಟಿಚ್ ಹಾಕ್ತಾ ಇದ್ದಾಳೆ ಆ ಆರಿ ವರ್ಕ್ನ ನೀಡಲ್ಲಿಂದ. ಇದು ಅವಳು ಆನ್ಲೈನಲ್ಲೇ ಕಲಿತಾ ಇದ್ದಾಳಂತೆ. ಸೊ ಇದು ಅವಳು ಎರಡನೇ ಬ್ಲೌಸು, ಪ್ರಾಪರ್ ಬ್ಲೌಸು ಮಾಡ್ತಾ ಇರೋದು. ಸ್ವಲ್ಪ ಹೆಸಿಟೇಷನ್ ಇದೆ, ಹೇಗೆ ಬರುತ್ತೆ, ಹೇಗೆ ಮಾಡಬೇಕು, ತಪ್ಪಾಗುತ್ತಾ, ಹೆಂಗೆ ಏನು ಅಂತ. ಬಟ್ ವರ್ಕ್ ಅಂತೂ ಚೆನ್ನಾಗಿ ಮಾಡ್ತಾ ಇದ್ದಾಳೆ ನೋಡಿ. ಚೈನ್ ಡಿಸೈನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ ಸ್ನೇಹಿತರೆ, ಎಷ್ಟೆಲ್ಲ ಕಂಪ್ಲೀಟ್ ಆಗುತ್ತೆ ನೋಡೋಣ, ನಮ್ಮ ದಿನ ಹೇಗೆ ಇರುತ್ತೆ ಅಂತ ಕೂಡ ನೋಡೋಣ. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ನಾವು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಚೈನ್ ಸ್ಟಿಚ್ ಹಾಕೋದು. ಸೊ ಇದರ ಮಾರ್ಕಿಂಗ್ ಬೇಸಿಸ್ ಮೇಲೆ, ಈ ಸ್ಟಿಚ್ನ ಬೇಸಿಸ್ ಮೇಲೆ ನಾವು ಮುಂದಿನ ವರ್ಕ್ಗಳನ್ನ ಕಂಟಿನ್ಯೂ ಮಾಡಬೇಕು. ಬಾ, ನಮ್ಮ ಮಕ್ಕಳು ಬೆಳಗ್ಗೆಯಿಂದನೂ ಆಟ ಆಡ್ಕೊಂಡು ಏನೇನೋ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. Which one you did? Sana. मग बोललास मला इष्ट आहे घेनेवा नेक्स्ट टाइम भी मन. Scissors आणलं. मम्मा रॉली करनी. लॉरी. ಹಾಂ, JCB ಲಾರಿ. ಆಮೇಲೆ ಜಿಮ್ ವರ್ಕೌಟ್ಗೆ ಉಯ್ಯಾಲೆ. ಆಮೇಲೆ ವಾಟ್ ಈಸ್ ದಿಸ್? ಶೇಡ್. ಟ್ರೀ ಶೇಡಾ? तू राजा तू कस दाखव सना. ನೈಸ್. ಸೈಲೆಂಟಾಗಿ ಆಟ ಆಡ್ಕೊಳ್ತಿದ್ರಪ್ಪ ಹೆಂಗೋ. ಅಲ್ಲ ಹ್ಞೂ, ಹೋಗಿ ಈಗ ಕಿತ್ತಾಕ್ಬಿಟ್ಟು ಇನ್ನೊಂದು ಸರಿ ಮಾಡಿ. ಮುಗ್ದೋಯ್ತಾ? ಇನ್ನೇನು ಮಾಡ್ತೀರಾ ಈಗ? ಟಿವಿ ನೋಡಿ ಹೋಗ್ಲಿ. ತಾತ ಸಂಜೆ IPL ನೋಡ್ತಾರೆ, ನೀವೇ ಕುತ್ಕೊಂಡು ನೋಡಿ. ಸಂಜೆ ಕೊಡಲ್ಲ ಟಿವಿ. ಹೆಂಗೋ ಸೈಲೆಂಟಾಗಿತ್ತು, ನೀನು ಟಿ ವಿ ಬೇರೆ ಹಾಕಿಸ್ತಿದ್ಯಲ್ಲೇ. ಮಧ್ಯ ಮಧ್ಯ ಎನರ್ಜಿ ಕೊಡ್ತಾ ಇರ್ಬೇಕು ಇವ್ರಿಗೆ. ಫ್ರೀ ಎನರ್ಜಿ ಬೂಸ್ಟರ್ ಇದು. ನೋ, ಯು ಹ್ಯಾವ್ ಟು ಸೇ, ಆರ್ ಯು ಎಂಜಾಯಿಂಗ್ ಪ್ಲೇಯಿಂಗ್? ಯು ಆರ್ ನಾಟ್ ಬೋರ್ಡ್. ದಟ್ಸ್ ವಾಟ್ ಶಿ ವಾಸ್ ಆಸ್ಕಿಂಗ್. ರೈಟ್. ದೈದಸ್ಕ ಖಾತೆಯಲ್ಲಿ ನಿಂತಾಗ ಈಗ ಏನದು ಕಾರ್ಡ್ಸ್ ಏನಂತಾರೆ? ಉನೋ. ಏನು ಮಾಡ್ತೀರಾ ಈಗ? ಕನ್ನಡದಲ್ಲಿ ಹೇಳು. ಏನು ಆಟ ಆಡ್ತೀರಾ? ಉನೋ ಆಟ ಆಡ್ತೀರಾ? ಸರಿ, ಆಟ ಆಡಿ. ಸೈಲೆಂಟಾಗಿ ಆಟ ಆಡಿ, ಕಚ್ಚಾಡಬೇಡಿ, ಜಗಳ ಮಾಡಬೇಡಿ. ಬಾಯ್. ಅಲ್ಲಿ ತಾತ ಇದ್ದಾರೆ, ಇಲ್ಲೇ ಹೋಗಿ. ಈಗ ಎಷ್ಟನೇ? 3ನೇ ಲೈನ್ ಅಲ್ವಾ? ಚೆನ್ನಾಗಿ ಬಂದಿದೆ ಕಣ್. 2, 3, 4 ನಾವು ಹೆಂಗೆ ಬೇಕಂಗೆ ಡಿಸೈನ್ ಯಾವ ಥರ ಲುಕ್ ಬೇಕು. ನನಗೆ ಇನ್ನೂ ಡಿಸೈನ್ ನೋಡಿದೆಕ್ಕ, ನೀವು ಮಾತಾಡ್ತಿದ್ದೆ ಅಂತ ತೋರಿಸಿಲ್ಲ, ಚೇಂಜ್ ಮಾಡಿಬಿಟ್ಟೆ ಡಿಸೈನ್. ಯಾಕೋ ಆ ಡಿಸೈನ್ ಒಂಥರ ಅನ್ನಿಸ್ತಾ ಇತ್ತು ನನಗೆ. ಏನು ಚೆನ್ನಾಗಿ ಇತ್ತಲ್ಲ, ಸಿಂಪಲ್ ಆಗಿ. ಅದು ನಮ್ಮ ಅಮ್ಮನ ಬ್ಲೌಸ್ಗೆ ಹಾಕ್ಬಿಡ್ತೀನಿ. ಆಂಟಿ ಇತ್ತು ಡಿಸೈನ್ ಥರ ಇತ್ತು. ಏನಿಲ್ಲ, ಚೆನ್ನಾಗಿದೆ. ತೋರಿಸು. ನಾನು ಮೊದಲು ತೋರಿಸಿದೆಯಲ್ಲ ಅದನ್ನು ತೋರಿಸು, ಆಮೇಲೆ ಬೇರೆ ತೋರಿಸು. ಹಿಂಗೆ ಡಿಸೈನ್ ಮಾಡೋಕ್ಕೆ ಬರೋರಿಗೆ ಇದೆಲ್ಲ ಅದು, ಅದೆಲ್ಲ ಇದು. ನಾವು ಒಂದಕ್ಕೆ ಸ್ಟಿಕ್ ಆಗಬೇಕು, ಅದು ಮಾಡೋಕ್ಕೆ ಬರಲ್ವಲ್ಲ. ನೋಡಿ ಇವಾಗ ಇದು ಬೇಡ ಅನಿಸ್ತು ನನಗೆ. ನೋಡಿರಿ, ಇದನ್ನು ಮೊದಲು ಚೂಸ್ ಮಾಡಿದ್ದು ಹೆಂಗೆ ಅಂದರೆ, ಮಧ್ಯ ಸಕ್ಕರೆ ಮಣಿ ಇದೆ, ಆಮೇಲೆ ಒಂದೊಂದು ದಪ್ಪ ಮಣಿ ಇದೆ. ಓಕೆ, ಇದು ಈಗ ಗ್ರ್ಯಾಂಡ್ ಡಿಸೈನ್ ಮಾಡಿಬಿಟ್ಲು. ಹಾಂ, ಮೊದಲು ಸಿಂಪಲ್ ಇತ್ತು, ಇವಾಗ ಚೇಂಜ್ ಮಾಡಿಬಿಟ್ಟು ಅಜ್ಜಿ ತರದಂತೆ. ಅದಕ್ಕೆ ಇವಾಗ ಇದು ಸಾಕಲ್ವಾ? ಸಾಕಾ? ಅದಕ್ಕಿಂತನೂ ಸ್ವಲ್ಪ ಗ್ರ್ಯಾಂಡಾಗೇ ಇದೆಯಲ್ಲ, ಅದಕ್ಕೆ ಇದು ಮಾಡ್ತೀನಿ. ಮುಗಿಸ್ತೀರಾ ಇವತ್ತೇ? ಇವತ್ತಾಗಲ್ಲ, ನಾಳೆ ಹೊತ್ತಾಗುತ್ತೆ. ಪ್ರಾಕ್ಟೀಸಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ಬ್ಯಾಕ್ ಪೇನ್. ನೀನು ಈ ಥರ ಯಾಕೆ ಕೂತ್ಕೊಂಡೆ? ಬಾ ಈ ಕಡೆ ಬಾ, ಇಲ್ಲಿ ಕೂತ್ಕೊ, ಇಲ್ಲಿ ವರ್ಕೊಂಡಿಲ್ಲಿ. ಹಿಂಗೆ ಕುತ್ಕೊಂಡು ಮಾಡೋಕ್ಕಾಗುತ್ತಲ್ಲ? ಸ್ವಲ್ಪ ಹೊತ್ತು ಹಿಂದೆ ಹೋಗು. ಅದೇ ರಾಜೇಶ್ ಹೇಳೋದು, ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಬೆನ್ನೋ ಬಂದ್ಬಿಡುತ್ತೆ, ಅದ್ರ ಬದಲು ಟೈಲರಿಂಗ್ ಕಲ್ತ್ಕೊಳ್ಳೋದಕ್ಕೆ ಹೇಳು, 2 ಅವರಲ್ಲಿ ಒಂದು ಬ್ಲೌಸ್ ಹೊಲಿದು ಬಿಡ್ಬೋದು ಅಂತ. 2 ಅವರಲ್ಲಿ ಬ್ಲೌಸ್ ಹೊಲಿಬೋದು. ನಾನು ನೀನು ಇಲ್ಲಾಂದ್ರೆ ಸಪೋರ್ಟ್ ಆಗಲ್ಲ. ನಾನೇ ನಿಮ್ಮ ಮನೆಗೆ ಬರ್ಬೇಕು, ನೀನೇನು ಬರ್ತೀಯಾ? ನಾನು ಬರ್ತೀನಿ. ನಾನು ಗಾಡಿ ಎತ್ಕೊಂಡು ಬರ್ತೀನಿ. ನೀವು ಇಷ್ಟು ವರ್ಷ ಆಯಿತು, ಎಷ್ಟು ಸಾರಿ ಬಂದಿದ್ಯಾ ಹೇಳು? ಮುಂಚೆ ಬರ್ತಾ ಇದ್ನ ಇಲ್ಲ, ಮದ್ವೆಗೆ ಮುಂಚೆ. ಈಗ ಮಕ್ಕಳು
ಮದುವೆ ಮುಂಚೆ ನೀನು ಅಲ್ಲಿ ಕೆಲ್ಸಕ್ಕಿದ್ದೆ, ಆಮೇಲೆ ಊರಿಗೆ ಬರ್ತಾ ಇದ್ದೆ. ಅವಾಗೆಲ್ಲ ಬರ್ತಾ ಇದ್ನಲ್ಲೋ, ಹೆಂಗೋ ಬರ್ತಾ ಇದ್ನಲ್ಲೋ. ಹೆಂಗೋ ಏನು ವಾರಕ್ಕೊಂದ್ಸರಿ ಬರ್ತಿದ್ದೆ ನೋಡು. ನಾನು ಮತ್ತೆ ನಾನು ಯಾವ ಸ್ಟ್ಯಾಂಡರ್ಡ್ ನಾನು ಹಳೆ ಮನೇಲಿ ಇದ್ದಾಗ ಸ್ವಲ್ಪ ಬರ್ತಾ ಇದ್ದೆ. ಈಗ ಹೊಸ ಮನೆಗೆ ಬಂದಮೇಲೆ ಅಷ್ಟೊಂದಿಲ್ಲ. ನಾನು ಟಾಟಾ ಎಲೆಕ್ಸಲ್ಲಿ ಇರೋರ್ಗೂ ಬರ್ತಾ ಇದ್ದೆ ಜಾಸ್ತಿ. ಮದುವೆ ಆದಮೇಲೆ ಅಂದರೆ ನಾವು ಮನೆಗೆ ಶಿಫ್ಟ್ ಆಗಿದ್ದು 3 ತಿಂಗಳಿಗೆ ನೀನು ಮದುವೆ ಆಗಿದ್ದು. ಆಮೇಲೆ ಕಮ್ಮಿ ಆಗಿ ಆಮೇಲೆ ಕಡಿಮೆ. ಎಲ್ಲಿ ಅವಾಗ ಅಮ್ಮನ ಮನೆಗೆ ಹೋಗೋದಕ್ಕೆ ಪುರ್ಸೊತ್ತು ಸಿಗ್ತಿರ್ಲಿಲ್ಲಲ್ಲ. ಆಮೇಲೆ ಇದಾರಲ್ಲ ನಮ್ದು 2 ಅಯ್ಯೋ ಇವ್ರು ಮಕ್ಕಳು ಆದಮೇಲಂತೂ ಈ ಹುಡುಗಿ ಬರ್ತಾನೇ ಇಲ್ಲ ಎಲ್ಲೂ. ವರ್ಷಕ್ಕೊಂದ್ಸರಿನೂ ಬರಲ್ಲ. ಹಂಗಿದ್ರೆ ಬಾ, ಮತ್ತೆ ನಂಗೆ ಮಾಡಿಕೊಡು ಒಂದು ಬ್ಲೌಸ್ ಫುಲ್ಲು 2 ದಿನದಲ್ಲಿ ಮುಗಿಸ್ಕೊಡು. ಬರ್ತೀನಿ ಇವಾಗ ಹೇಳಿದ್ದೀನಲ್ಲ ಹೆಂಗಿದ್ರು. ಅಲ್ಲೇನು ಬೆಳಗ್ಗೆ ಸ್ಕೂಲ್ ಕಳಿಸ್ಬಿಟ್ಟು ಬಂದ್ಬಿಡ್ತೀನಿ. 2:30ಗೆಲ್ಲ ವಾಪಸ್ ಬರಬೇಕು ಅಂತೀಯಲ್ಲ. ಇಲ್ಲ ನಮ್ಮ ಸ್ವಾತಿ ಒಂದಿನ ಹೇಳಿದ್ರೆ ಅಡ್ಜಸ್ಟ್ ಮಾಡ್ತೀನಿ. ಅವ್ಳು ಹೇಳ್ಬಿಟ್ಟು ಬರ್ತೀನಿ. ಗಾಡೀಲಿ ಬಂದರೆ ಈಸಿ ಅಕ್ಕ ನಿಮ್ಮ ಮನೆಗೆ. ನಮ್ಮ ಮನೆಯಿಂದ ಟ್ರಾಫಿಕ್ ಇರಬಾರ್ದು ಅಷ್ಟೇ ಅಪ್ಪ. ನೀನು ಅರ್ಲಿ ಮಾರ್ನಿಂಗ್ ಬರ್ಬೇಕು ಹಂಗಿದ್ರೆ. ಅವಾಗೆಲ್ಲ ನೀನು ಬರೋ ಹೊತ್ತಿಗೆ ಎಲ್ಲರೂ ಆಫೀಸ್ಗೆ ಸ್ಕೂಲ್ಗೆ ಹೊರಟಿರ್ತಾರೆ. ನನಗೆ ಬೇಡ ಆಂಟಿ. ನಮ್ಮ ಆಂಟಿ ಇವತ್ತು ಸ್ಪೆಷಲ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಪಾಪ ಅವರೊಬ್ಬರೇ. ನಾನು ಸ್ವಲ್ಪ ಅಷ್ಟೇ ಚಾಪಿಂಗು ಕಟ್ಟಿಂಗು. ಇದು ಮಾಡು, ಇದು ಮುಗಿಸಿದ ಮೇಲೆ. ಇವಾಗ ಚೆನ್ನಾಗಿದೆ ಅಲ್ವಾ ಅಕ್ಕ? ಹ್ಞೂ ಚೆನ್ನಾಗಿದೆ. ಎಂಬ್ರಾಯ್ಡ್ರಿ ಥ್ರೆಡ್ಡು ಬೇಕು ಅದಕ್ಕೆ, ಅದೆಲ್ಲ ಮಾಡ್ಕೊಂಡು. ಹ್ಞೂ ಸರಿ. ಈಗ ನೆಕ್ಸ್ಟ್ ಒಂದು ಹಾಕ್ತಿದ್ದಾಳೆ. ಇದಕ್ಕೆ ಯಾವ ಬೀಟ್ಸ್ ಅನ್ನೋದೇ ಸಕ್ಕರೆ ಮಣಿನಾ? ಶುಗರ್ ಬೀಟ್ಸಾ? ನಾನು ಕನ್ನಡದಲ್ಲಿ ಅಂದೆ ಅಷ್ಟೇ. ಇಂಟ್ರೆಸ್ಟ್ ಇದ್ದರೆ ಸ್ನೇಹಿತರೆ ನೀವು ಕ್ಲಾಸಿಗೆ ಸೇರ್ಕೊಳ್ಬೇಕು ಅಂತಲೇ ಇಲ್ಲ. ಈಗಂತೂ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ಸಿಗುತ್ತೆ, ಅದನ್ನು ನೋಡ್ಕೊಂಡು ಕೂಡ ಕಲಿಬೋದು. ಏನಪ್ಪ ಅಂದರೆ ಇಂಟ್ರೆಸ್ಟ್ ಮ್ಯಾಟರ್ಸ್. ಇದು ತುಂಬಾ ಪೇಷನ್ಸ್ ಇರಬೇಕು. ಆಮೇಲೆ ಬ್ಯಾಕ್ ಪೇನ್ ಇರೋರಿಗೆ ಮಾಡೋದಕ್ಕೆ ಕಷ್ಟನೇ. ಸೊ ನೋಡಿ, ನಿಮ್ಗೇನಾದರೂ ಈ ಥರ ಮಾಡಬೇಕು ಅನ್ನೋ ಹಂಗಿದ್ರೆ ವೀಡಿಯೋಸ್ ತುಂಬ ಸಿಗುತ್ತೆ. ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫಾಸ್ಟ್ ಆಗುತ್ತೆ. ಇವಳು ನೋಡಿ ಈಗ 1 or 2 ಬೀಟ್ಸ್ನ ಮಾತ್ರನೇ ಹಾಕ್ಕೊಂಡು ಒಂದೊಂದಕ್ಕೆ ಗಂಟು ಹಾಕ್ತಾ ಇದ್ದಾಳೆ. ಸೊ ಅದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ. ಆದರೆ ನೀವು ಮಾಡ್ತಾ ಮಾಡ್ತಾ ಫಾಸ್ಟ್ ಆಗ್ತೀರಾ ಅಲ್ವಾ, ಆವಾಗ ತುಂಬ ಈಸಿ ಅನಿಸುತ್ತೆ. ಇಲ್ವೇ, ಅದು ಎಕ್ಸ್ಪೀರಿಯನ್ಸ್. ನಿನಗೆ ಕೈ ಕೂತ್ಕೊಳ್ಳುತ್ತಾಗ ಫಾಸ್ಟಾಗಿ ಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನೀನು ನೋಡಿ, ಇದು ನಿನ್ನ ಪ್ರಕಾರ ಇದು 2ನೇದು, ಅದಕ್ಕೆ ಸ್ವಲ್ಪ ಸ್ಲೋ. ಈಗ 1 ಮಾಡಿದೆ, ಅವಾಗ ನಿನಗೆ ಗೊತ್ತಾಯಿತು ನೀನು ಏನೇನು ತಪ್ಪು ಮಾಡಿದೆ ಅಂತ. ಈಗ ಇದರಲ್ಲಿ ಏನಾದರೂ ತಪ್ಪಾದಾಗ ನೆಕ್ಸ್ಟ್ ನಿನಗೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮಾಡಿ ಅಭ್ಯಾಸ ಇರುತ್ತಲ್ಲ, ಸ್ವಲ್ಪ ಫಾಸ್ಟ್ ಆಗ್ತೀಯಾ. ಹೌದು, ಟೈಲರ್ ಅಂಗಡಿಲೆಲ್ಲ ಎಷ್ಟು ಬೇಗ ಮಾಡ್ತಾರೆ. ಇಬ್ಬಿಬ್ರು 3 ಜನ ಕೂತ್ಕೊಂಡು ಏನೋ ನಮ್ಮ ಜ್ಯೋತಿಯವ್ರು ಏನೋ ಕಲಿತ್ರಪ್ಪ ಕೊನೆಗೂ. ಮೊದಲಿಂದನೂ ಇಂಟ್ರೆಸ್ಟ್ ತೋರಿಸಿದ್ರೆ ಮದುವೆ ಮುಂಚೆನೇ. ಅವಾಗ ಇನ್ನೆಷ್ಟು ಕಲಿಬೋದಿತ್ತು. ಅವಾಗೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ ಇವಳಿಗೆ. ಇವಾಗ ಅದೇನಪ್ಪ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಆಗ. ಈಗ ಹೇಳು. ಈಗ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ ಇಂಟ್ರೆಸ್ಟ್ ಆಯಿತು. ಹಂಗಿದ್ರೆ ಅದು ಮೆಹಂದಿ ಎಲ್ಲ ಮಾಡ್ತಿದ್ನಲ್ಲ. ನಾನು ಮೆಹಂದಿ ಕಲ್ತಿದ್ದೇನೆ ಇವಳು ಮಾಡೋದನ್ನು ಶುರು ಮಾಡಿದ್ಮೇಲೆ. ಡಿಸೈನ್ಸು ಅದು ಇದು ಹೇಳಬೇಕಂದ್ರೆ ನನ್ನ ಮದುವೆಗೆ ಇವಳೇ ಹಾಕಿದ್ದು. ಎಷ್ಟು ಅವಾಗೆಲ್ಲ. ಎಂಗೇಜ್ಮೆಂಟ್ಗೆ, ಮದುವೆಗೆ 2 ಕೈ ತುಂಬ ಹಾಕಿದ್ಲು. ಇವಾಗ ಅದೆಲ್ಲ ಓಲ್ಡ್ ಆಗೋಗಿದೆ ಅಕ್ಕ. ಇರಲಿ ಬಿಡು, ನಮ್ಮದು ಮದುವೆ ಆಗೋಯ್ತು. ಇವಾಗ ಎತ್ತಕ್ಕೆ ಹಾಕೊಳ್ಳೋಣ 2 ಕೈಗೆ. ಅಲ್ಲ, ಟ್ರೆಂಡ್ ನೋಡು ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ. ನಾವು ಅಪ್ಡೇಟ್ ಆಗಬೇಕಷ್ಟೆ. ನೀನು ಬಿಟ್ಬಿಟ್ಟೆ ಆಮೇಲೆ ಮಕ್ಕಳಾದ್ಮೇಲೆ. ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಿಟ್ಟಿದ್ದು ನಾನು. ತೇಜು ಮದುವೆವರೆಗೂ ಹಾಕಿದೆ, ಆಮೇಲೆ ಇಲ್ಲ. ಎಂಬ್ರಾಯ್ಡ್ರಿ ಸ್ವಲ್ಪ ಮಾಡಿ ಆಯಿತು ಅಲ್ಲ, ಬೀಡ್ಸ್ ಆಯಿತು. ಈಗ ರೆಸ್ಟ್ ತಗೊಳ್ತಾ ಇದ್ದೀನಿ. ರೆಸ್ಟಾ ಅಥವಾ ಎಂಟರ್ಟೈನ್ಮೆಂಟಾ ನಿಮ್ಮ ಮಗನಿಗೆ? ಎಂಟರ್ಟೈನ್ಮೆಂಟ್. ರಜಾ ತೂದಿವಿ ನಾನು. ಸೊ ಆಟಾಡ್ತಾ ಇದ್ದಾರೆ. ನನಗೂ ಸೇರ್ಕೊ ಅಂತ. ನನಗೆ ಬರಲ್ಲ, ನಾನು ಹೇಳ್ಕೊಡ್ತೀನಿ ಅಂತ. ಅಯ್ಯೋ ಇಡ್ಲಿ ಬಿಡಮ್ಮ ಅಂತ ನಾನು ಊನೋ ಆಡ್ತಾ ಇದ್ದಾರೆ. ಈಗ ಹೇಳು ದಕ್ಷಿತ್, ಈಗ ಹೇಳು ಹಲೋ ಅನ್ನು. ಆಮೇಲೆ ನಿನ್ನ ಹೆಸರೇನು? ನೀನು ಎಲ್ಲಿರೋದು? ರಾಮಗಲ್ ಇದೆಯಾ? ನಿಮ್ಮ ಮನೆ ಎಲ್ಲಿದೆ? ನಿನ್ನ ಮನೆ ಎಲ್ಲಿದೆಯೋ? ದಕ್ಷಿತ್ ಅಪ್ಪ ಎಲ್ಲಿ? ಮನೇಲಿದ್ದಾರೆ. ಯಾವ ಮನೇಲಿದ್ದಾರೆ? ಹಾಂ, ಊರ್
ಮತ್ತೆ ಕಲರ್ ಚೇಂಜ್ ಟು ನ್ಯೂ ಹೌಸ್ ಚೆನ್ನಾಗಿದೆಯಾ? ಓಲ್ಡ್ ಹೌಸ್ ಹೆಂಗಿತ್ತು? ಓಲ್ಡ್ ಇತ್ತು. ಇದು ನ್ಯೂ ಇದೆಯಾ? ಅಜ್ಜಿ ಮನೆ ಹೆಂಗಿದೆ? ಸೂಪರ್. ಈಗ ಮತ್ತೆ ಊಟ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸಕ್ಕರೆ ಮಣಿ ಹಾಕ್ತಾ ಇದ್ದಾಳೆ ನೋಡಿ. ಈಗ ಬೀಚ್ ಎಲ್ಲ ಮುಗೀತು. ಮಾರ್ಕ್ ಮಾಡ್ಕೊಂಡಿದ್ದಾಳಲ್ಲ, ಅಲ್ಲಿ ಏನೋ ಹೇಳಿದ್ಲು, ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಹಾಕಬೇಕಂತೆ. ಆ ಥ್ರೆಡ್ ಇಲ್ಲ, ತೊಗೊಂಡು ಬರೋದಕ್ಕೆ ಹೋಗಬೇಕು. ಹಾಕ್ತಾ ನೀಡಲ್ಲೇ ಮುರಿದೋಯ್ತಲ್ಲ ಸೋನಾ. ಇದು ತುಂಬ ಸಣ್ಣ ಅಲ್ವಾ ಇದು? ಅದೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಮಕ್ಕಳು ಅವ್ರ ತಾತನಿಗೆ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಿ ನಮ್ಮ ಸಾನು ಅಲ್ಲ, ಚಿಕ್ಕವನು, ಎಲ್ಲದಕ್ಕಿಂತ ಜಾಸ್ತಿ ಜೋರು ಚಿಕ್ಕವನು. ಅವನು ನನಗೆ ಬಿಸ್ಕೆಟ್ ಬೇಕು, ಓರಿಯೋನೇ ಬೇಕು ಅಂದ್ಕೊಂಡು ಕರ್ಕೊಂಡೋಗ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದಾನೆ, ಅದನ್ನು ತೊಗೊಂಡು ಬಂದಿದ್ದಾನೆ. ಅದು ಅವನು ಏನೇನು ಕೇಳ್ತಾನೋ ಅದು ಇವ್ರಿಗೂ ಸಿಗುತ್ತೆ. ಹೆಂಗೆ? ಯು ಶುಡ್ ಥ್ಯಾಂಕ್ ಹಿಮ್. ನಾವು ಹೋಗ್ಬಿಟ್ಟು ಯಾರಿಗೆ ಕೇಳೋಣ? ನಾನು ಅವಳು ಮಾತ್ರ ಹೋಗ್ತಾ ಇದ್ದಿದ್ದೆ. ಹೆಡ್ ನಾನು ಯಾರಿಗೂ ಹೋಗಿ ಕೇಳಂಗೂ ಇಲ್ಲ. ಈ ಥರ ಎಲ್ಲ ಮಾಡಂಗೆ ಇಲ್ಲ ನಾವು. ಅದು ಹೆಂಗೆ ನಿನ್ನ ಮಕ್ಳು ಹಂಗಾಗ್ಬಿಟ್ರು? ನಿಮ್ಮ ಮಕ್ಕಳು ಹಂಗಾಗ್ಬಿಟ್ರು. ನಮ್ಮ ಸಾನು ಈಗಲೂ ಹೋಗ್ಬಿಟ್ಟು ಅವ್ರು ತಾಕ್ತಂಗೆ ಏನೂ ಕೇಳಲ್ಲ. ಅಮ್ಮಮ್ಮ ಮಾತ್ರನೇ ಕರ್ಕೊಂಡು ಹೋಗ್ತಾರೆ ಅಂಗಡಿಗೆ. ಅಲ್ಲಿ ಏನಾದರೂ ಬೇಕಾ ಅಂತ ಅವರೇ ಕೇಳ್ತಾರೆ. ಆವಾಗ ಇವಳು ಬೇಡ ಅಂತಾಳೆ. ಇರಲಿ ತಗೋ ಅಂದಾಗ ತೊಗೊಂಡು ಬರ್ತಾಳೆ. ಸೊ ಆಂಟಿ ಈಗ ನಮಗೆ ಕಬಾಬ್ ಮಾಡಿಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ಕಬಾಬು. ನೀವು ತಿಂದ್ರಾ? ಬೆಳಗ್ಗೆ ಎಲ್ಲ ತಿಂಡಿ ಮಾಡಿಕೊಟ್ರು, ಮಧ್ಯಾಹ್ನಕ್ಕೆ ಕೈಮಾ ಉಂಡೆ ಮಾಡಿಕೊಟ್ರು. ಈಗ ಸಂಜೆ ಸ್ನ್ಯಾಕ್ಗೆ ಕಬಾಬು. ಮಕ್ಕಳಿಗಂತೂ ಮಜಾನೇ ಮಜಾ. ಇವರಿಬ್ಬರು ಇಷ್ಟಪಟ್ಟು ತಿಂತಾರೆ. ಆ ಚಿಕ್ಕವನೇ ಏನೂ ತಿನ್ನಲ್ಲ. ನಾವು ತುರುಕ್ಬೇಕು. ನೀನು ತಿಂದ್ಯಾ? ಚೆನ್ನಾಗಿದ್ಯಾ? ತಿಂದಿಲ್ವಾ? ತಿಂದು ನೋಡು. ನಾನೇ ಮಿಕ್ಸ್ ಮಾಡಿದ್ದೆ, ಆ್ಯಕ್ಚುಲಿ ಮಿಕ್ಸ್ ಮಾಡಿದ್ದು ನಾನು. ಆಂಟಿ ಈಗ ಫ್ರೈ ಮಾಡಿಕೊಡ್ತಾ ಇದ್ದಾರೆ. ಖಾರ ಏನಿಲ್ಲ. ತಂದೂರಿ ಮಾಡ್ಬೋದಿತ್ತು. ಇದು ರೋಲ್ ಮಾಡ್ಬೋದಿತ್ತು. ತಿಂತಾರಲ್ವ ನೀನು? ಮಾಡ್ತಿರ್ತೀಯ ಚಿಕನ್ ರೋಲು. ಈ ಜ್ಯುವೆಲ್ರಿ ನಿಮಗೆ ನೆನಪಿರ್ಬೋದು. ರೀಸೆಂಟಾಗಿ ನಾನು ರಿಸೀವ್ ಆಗಿತ್ತು ಅಂತ ನಿಮಗೆ ತೋರಿಸಿದ್ದೆ. ನಾನು ಊರಿಗೆ ಹೋಗೋ ಟೈಮಲ್ಲೇ ನನಗಿದು ರಿಸೀವ್ ಆಗಿದ್ದಿತ್ತು ಅಂತ ಹೇಳಿಬಿಟ್ಟು. ನಾನು ಹಾಕಿ ತೋರಿಸಿರ್ಲಿಲ್ಲ. ಇವತ್ತು ಕೂಡ ಏನು ಹಾಕಿ ತೋರಿಸ್ತಾ ಇಲ್ಲ. ಬಟ್ ನನ್ನ ಕಸಿನ್ ಟ್ರೈ ಮಾಡಿದ್ದಾಳೆ. ಅವಳಿಗೆ ಅದು ಹೇಗೆ ಕಾಣುತ್ತೆ ಅಂತ ನೀವು ನೋಡ್ಬೋದು. ಸೊ ಇದು ನನಗೆ ರಿಸೀವ್ ಆಗಿರೋದು ದೇವಿಕಾ ಟಿಪ್ಸ್ ಕನ್ನಡ ಚಾನಲ್ ಅಂತ ಹೇಳಿಬಿಟ್ಟು. ಅವರು ನನಗೆ ಪರ್ಸ್ನಲಿ ಗೊತ್ತು. ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ, ಮಾತಾಡ್ಸಿದ್ದೀನಿ. ಸೊ ಯು ಕ್ಯಾನ್ ಟ್ರಸ್ಟ್ ದೇರ್ ಪೇಜ್ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ನೀವು ಎಷ್ಟು ಕಾಸ್ಟ್ಲಿ ತೊಗೋತೀರೋ ಅಷ್ಟೇ ಕ್ವಾಲಿಟಿ ಚೆನ್ನಾಗಿರೋದು ಸಿಗುತ್ತೆ. ಇದೆಲ್ಲ ನಿಮಗೆ 600, 700, 800 ರೇಂಜಲ್ಲಿ ಸಿಗುತ್ತೆ, 1000 ರೇಂಜಲ್ಲಿ ಸಿಗುತ್ತೆ. ಅದಕ್ಕಿಂತ ಕಾಸ್ಟ್ಲಿದು ಸಿಗುತ್ತೆ. ಟ್ರೈ ಮಾಡ್ಬೋದು ನೀವು. ಯು ಕ್ಯಾನ್ ಟ್ರಸ್ಟ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಫೋನ್ ನಂಬರನ್ನು ಸೇವ್ ಮಾಡ್ಕೊಳ್ಳಿ. ಅವರು ದಿನ ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನೋಡಿಬಿಟ್ಟು ಅವ್ರಿಗೆ ಎನ್ಕ್ವೈರ್ ಮಾಡ್ಬೋದು. ಅವರ ಪೇಜ್ ಕೂಡ ಇದೆ, ಅಲ್ಲಿ ಕೂಡ ಅವರು ಪೋಸ್ಟ್ ಸ್ಟೋರೀಸ್ ಹಾಕ್ತಾ ಇರ್ತಾರೆ. ಚೆಕ್ಔಟ್ ಮಾಡಿ ಸ್ನೇಹಿತರೆ. ನಾನು ವರ್ಕ್ ಮಾಡಬೇಕಾದ್ರೆ ಹೇಳಿದ್ನಲ್ಲ, ಕೆಲವೊಂದು ಮಟೀರಿಯಲ್ ಬೇಕಿತ್ತು ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಜೊತೆ ಪೇಟೆ ಬೀದಿಗೆ ಹೊರಟಿದ್ದೀವಿ. ಆಂಟಿ ಮನೆ ಇರೋದು ಈ ಮೈಸೂರು ಬ್ಯಾಂಗ್ಳೂರು ರೋಡಲ್ಲಿ, ಮೇನ್ ರೋಡು ತುಂಬಾ ಹತ್ತಿರ. ಪೇಟೆ ಇರೋದು ಸ್ವಲ್ಪ ಇನ್ಸೈಡ್. ಅವ್ರು ಮೊದಲು ಅಲ್ಲೇ ಹತ್ತಿರ ಇದ್ರು, ಆಮೇಲೆ ಈ ಕಡೆ ಬಂದಿರೋದು. ಸೊ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಲೈಟೇ ಇಲ್ಲ, ಕರೆಂಟ್ ಹೊಟ್ಟೋಗಿದೆ. ಈಗ ಏನಪ್ಪ ಮಾಡೋದು ಅಂದ್ಬಿಟ್ಟು ಇಬ್ರು 3 ಜನ ಮೊಬೈಲ್ ಆನ್ ಇಟ್ಕೊಂಡು ಕಲರ್ ಮ್ಯಾಚ್ ಮಾಡಿ ತಗೊಂಡ್ ಬರ್ತಾ ಇದೀವಿ. ನನಗೂ ಕೆಲವೊಂದು ಮಟೀರಿಯಲ್ ಬೇಕಿತ್ತು. ನನಗೂ ಇಲ್ಲಿ ನಮ್ಮ ಏರಿಯಲ್ಲಿ ಸಿಗೋದಿಲ್ಲ. ಅದನ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಎಷ್ಟು ಅಂಗಡಿಗಳಿತ್ತೋ, ಎಲ್ಲೆಲ್ಲಿ ಸಿಗುತ್ತೆ ಅಂತ ಕೇಳ್ಕೊಂಡು ಎಲ್ಲ ಕಡೆನೂ ಹೋಗಿ ಹುಡುಕಿ ತಗೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿಂದ ಮನೆಗೆ ರೀಚ್ ಆಗೋ ತನಕ ಲೇಟ್ ಆಗಿತ್ತು. ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.